ಹಲೋ ಸ್ಪೆರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಒಂದು ಕರೆಂಟ್ ಅಫೇರ್ಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಮಾರ್ಚ್ 24, 25 ಮತ್ತೆ 26 ಸುದ್ದಿಲಿ ಇದ್ದಂತ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತು ಏನೆಲ್ಲ ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ನಮ್ಗೆ ಗೊತ್ತಿದೆ ವೆಸ್ಟೇಷನ್ ಕಾನ್ಫ್ಲಿಕ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ನಮ್ಮ ಎಕ್ಸ್ಪೋರ್ಟ್ಗಳು ಕೆಲವೊಂದು ಸಮಸ್ಯೆಗಳನ್ನ ಅನುಭವಿಸ್ತಾ ಇದೆ ಲಾಜಿಸ್ಟಿಕ್ ಸಂಬಂಧಪಟ್ಟ ಹಾಗೆ. ಸೊ ಹಾಗಾಗಿ ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ರಿಲೀಫ್ ಅಂತ ಒಂದು ಸ್ಕೀಮ್ ನ ಲಾಂಚ್ ಮಾಡಿದೆ. ಸೊ ಹಾಗಾಗಿ ಈ ಸ್ಕೀಮ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ವರ್ಲ್ಡ್ ಇಂಡೋರ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್. ವರ್ಲ್ಡ್ ಇಂಡೋರ್ ಅಥ್ಲೆಟಿಕ್ಸ್ ಏನ್ ನಡೆಯುತ್ತೆ, ಅದು ಇಂಡೋರ್ ನಡೆಯುತ್ತೆ, ಸ್ಟೇಡಿಯಂ ಒಳಗಡೆ ನಡೆಯುತ್ತೆ, ಅಥವಾ ಏನೋ ಇಂಡೋರ್ ಸ್ಟೇಡಿಯಂಗಳು ನಡೆಯುವಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದು ಚಾಂಪಿಯನ್ಶಿಪ್, ಇಂಟರ್ನ್ಯಾಷನಲ್ ಇವೆಂಟ್ ನ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾ 2028 ಹೋಸ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು ಪ್ರಮನಂಟ್ ಟೆಂಪಲ್ ಬಂದು ಇದು ಇಂಡೋನೇಷ್ಯಾದ ಲೊಕೇಟ್ ಆಗಿರುವಂಥದ್ದು, ಜಾವನ್ ಐಲ್ಯಾಂಡ್ ಅಲ್ಲಿ. ಈಗ ಇಂಡೋನೇಷ್ಯಾ ಸರ್ಕಾರ ಮತ್ತೆ ಭಾರತ ಸರ್ಕಾರ ಎರಡನ್ನು ಇದನ್ನ ಪ್ರಿಸರ್ವ್ ಮಾಡಬೇಕು, ಕನ್ಸರ್ವ್ ಮಾಡಬೇಕು, ಡೆವಲಪ್ ಮಾಡಬೇಕು ಅಂತ ಹೇಳಿ ಈಗ ಮುಂದಾಗಿದೆ. ಸೊ ಹಾಗಾಗಿ ತಿಳ್ಕೊಳ್ಳೋದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಡೈಮೀಥೈಲ್ ಈಥರ್ ಏನಿದೆಯಲ್ಲ, ಸೊ ಇದನ್ನ ನಾವು LPG ಗೆ ಸ್ವಲ್ಪ ಕ್ರೈಸಿಸ್ ಆಗ್ತಾ ಇದೆ, ಅದರ ಒಂದು ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡಬಹುದು ಅಂತ ಹೇಳಿ CSIR ಇದನ್ನ ಡೆವಲಪ್ ಮಾಡ್ತಾ ಇದೆ. ಸೊ ಹಾಗಾಗಿ ಇದನ್ನ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಬನ್ನೇರುಘಟ್ಟ ಬಯಾಲಜಿಕಲ್ ನ್ಯಾಷನಲ್ ಪಾರ್ಕ್ ಏನಿದೆಯಲ್ಲ, ಬನ್ನೇರುಘಟ್ಟ ಬಯಾಲಜಿಕಲ್ ನ್ಯಾಷನಲ್ ಪಾರ್ಕ್ ಬೆಂಗಳೂರಲ್ಲಿ ಇರುವಂತದ್ದು. ಸೊ ಇಲ್ಲೇನ್ ಮಾಡಿದ್ದಾರೆ ಅಂತಂದ್ರೆ, ಸುಮಾರು ಒಂದು 25 ಮೀಟರ್ ಎತ್ತರ ಇರುವಂತಹ ಒಂದು ಅಬ್ಸರ್ವೇಷನ್ ಟವರ್ ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದನ್ನು ಡಿಸ್ಕಸ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಮಹಾನಗರ್ ಗ್ಯಾಸ್ ಲಿಮಿಟೆಡ್, ಇದೊಂದು ಜಾಯಿಂಟ್ ಕಾರ್ಪೊರೇಷನ್ ಆಫ್ ಗೇಲ್ ಮತ್ತೆ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ. ಸೊ ಇವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಈಗೇನು CNG ಕ್ರೈಸಿಸ್ ಆಗ್ತಾ ಇದೆ. CNG ಅಂತಂದ್ರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ತೀವಲ್ಲ. ಸೊ ಅದೊಂದು ಕ್ರೈಸಿಸ್ ಏನಾಗ್ತಾ ಇದೆ, ಅದ್ರ ಬದಲಾಗಿ PNG ನ ನಾವು ಸಪ್ಲೈ ಮಾಡಬಹುದು, ಕರ್ನಾಟಕ ಮತ್ತೆ ಮಹಾರಾಷ್ಟ್ರ ಎರಡಕ್ಕೂ ಸಪ್ಲೈ ಮಾಡಬಹುದು ಅಂತೇಳಿ ಮುಂದಾಗಿದೆ. ಸ್ವಲ್ಪ CNG PNG ಅಂದ್ರೆ ಏನು, ಇದನ್ನ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಈಗ ನಮ್ಗೆ ಗೊತ್ತಿರ್ಬೋದು, ಸುಮಾರು ವರ್ಷಗಳ ಹಿಂದೆ, ಫಾರ್ ಎಕ್ಸಾಂಪಲ್ 10-12 ವರ್ಷಗಳ ಹಿಂದೆ ಏನ್ ಮಾಡಿರ್ತಾರೆ ಅಂತಂದ್ರೆ, ಯಾರೋ ಒಬ್ಬ ವ್ಯಕ್ತಿಗಳು ಸರ್ಕಾರಿ ಶಾಲೆಗಳಿಗೆ ಅಂತ ಹೇಳ್ಬಿಟ್ಟು ಅವ್ರ ಜಮೀನ ದಾನವಾಗಿ ಕೊಟ್ಬಿಟ್ಟಿರ್ತಾರೆ. ಬಟ್ ಈಗ ಏನಾಗ್ತದೆ ಅಂತಂದ್ರೆ, ಅದಕ್ಕೆ ಸಂಬಂಧಪಟ್ಟಾಗೆ ಆ ಜಾಗ ನಮಗ್ ಸೇರ್ಬೇಕು, ಇದು ನಮಗ್ ಸೇರ್ಬೇಕಿತ್ತು ಅಂತ ಹೇಳಿ ಲಿಟಿಗೇಷನ್ಸ್ ಗಳು ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ಪಿಟಿಷನ್ಸ್ ಗಳನ್ನ ಅಡ್ರೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಕರ್ನಾಟಕ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಲ್ಯಾಂಡ್ ಬಿಲ್ 2026 ಅಂತ ಪಾಸ್ ಮಾಡಿದೆ. ಸೊ ಹಾಗಾಗಿ ಇದ್ರ ಒಂದು ಫೀಚರ್ಸ್ ನೋಡ್ಬೇಕಾಗುತ್ತೆ. ಅಂದ್ರೆ ಅದನ್ನ ಹೇಗೆ ಗ್ರೀವೆನ್ಸ್ ಅಡ್ರೆಸ್ ಮಾಡುವಂಥದ್ದು, ಅದಕ್ಕೆ ಸೊಲ್ಯೂಷನ್ ಹೇಗೆ ಕೊಡುವಂಥದ್ದು, ಸೊ ಅದಕ್ಕೆ ಸಂಬಂಧಪಟ್ಟಂತ ಪಾಸ್ ಮಾಡಿರೋ ಬಿಲ್ಲು. ಸೊ ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು MG ನರೇಗಾ, ವರ್ಲ್ಡ್ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತಾನೆ ಕರಿತೀವಿ. ಈ MG ನರೇಗಾ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಕೆಲವೊಂದು ಇರ್ರೆಗ್ಯುಲಾರಿಟೀಸ್ ಗಳನ್ನ ಅದು ಫೇಸ್ ಮಾಡೋದು ಇದೆ ಅದರಲ್ಲಿ ಅಂತ ಹೇಳ್ಬಿಟ್ಟು ಕ್ಯಾಗ್ ರಿಪೋರ್ಟ್ ಹೈಲೈಟ್ ಮಾಡಿದೆ. ಸೊ ಏನೇನು ಇರ್ರೆಗ್ಯುಲಾರಿಟೀಸ್ ಇದೆ, MG ನರೇಗಾ ಏನೇನು ಇಶ್ಯೂಸ್ ಆಗಿದೆ, ಅಥವಾ MG ನರೇಗಾ ಫೀಚರ್ಸ್ ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದ್ರ ಜೊತೆಗೆ ಇನ್ನೊಂದಷ್ಟು MCಗಳನ್ನ ತಗೊಂಡು ಅಥವಾ ಇನ್ನೊಂದಷ್ಟು ಟಾಪಿಕ್ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಬನ್ನಿ ಶುರು ಮಾಡೋಣ. ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ, ಗವರ್ಮೆಂಟ್ ಲಾಂಚಸ್ 497 crore ರಿಲೀಫ್ ಸ್ಕೀಮ್ ಟು ಸಪೋರ್ಟ್ ಎಕ್ಸ್ಪೋರ್ಟರ್ಸ್ ಹಿಟ್ ಬೈ ಮಿಡಲ್ ಈಸ್ಟ್ ಕಾನ್ಫ್ಲಿಕ್ಟ್. ಮಿಡಲ್ ಈಸ್ಟ್ ಅಲ್ಲಿ ಕಾನ್ಫ್ಲಿಕ್ಟ್ ಆಗ್ತಾ ಇದೆ. ಸ್ಟೇಟ್ ಆಫ್ ಹಾರ್ಮೋಸ್ ನ ಕಂಟ್ರೋಲ್ ತಗೊಂಡಿತ್ತು ಇರಾನ್, ಏನೇನೋ ಆಗ್ತಾ ಇತ್ತು. ಸೊ ಅವಾಗ ಏನಾಗ್ತೈತೆ ಅಂದ್ರೆ, ಎಕ್ಸ್ಪೋರ್ಟ್ ಅನ್ನ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಲಾಜಿಸ್ಟಿಕ್ ಕಾಸ್ಟ್ ಗಳಿಗೆ ಅಂತ ಒಂದಷ್ಟು ಸಾಲಗಳನ್ನ ತಗೊಂಡಿರುವಂತವ್ರು ಸಣ್ಣ ಪುಟ್ಟ ಎಕ್ಸ್ಪೋರ್ಟರ್ಗಳು ತುಂಬಾ ಸಫರ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಅವ್ರುಗಳಿಗೆ ಹೆಲ್ಪ್ ಆಗ್ಬೇಕು ಅಂತ ಹೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ರಿಲೀಫ್ ಅಂತ ಒಂದು ಸ್ಕೀಮ್ ನ ಲಾಂಚ್ ಮಾಡಿದೆ. ಏನ್ ರಿಲೀಫ್ ಅಂತಂದ್ರೆ, ರೆಸಿಲಿಯನ್ಸ್ ಅಂಡ್ ಲಾಜಿಸ್ಟಿಕ್ ಇಂಟರ್ವೆನ್ಸ್ ಫಾರ್ ಎಕ್ಸ್ಪೋರ್ಟ್ ಫೆಸಿಲಿಟೇಷನ್. ರೆಸಿಲಿಯನ್ಸ್ ಅಂಡ್ ಲಾಜಿಸ್ಟಿಕ್ ಇಂಟರ್ವೆನ್ಷನ್ ಏನಕ್ಕೆ, ಫಾರ್ ಎಕ್ಸ್ಪೋರ್ಟ್ ಫೆಸಿಲಿಟೇಷನ್ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ನ ಲಾಂಚ್ ಮಾಡಿದೆ. ಸೊ ಈ ಸ್ಕೀಮ್ ನ ಯಾವ ರೀತಿ ಇದು ಸಪೋರ್ಟ್ ಮಾಡುತ್ತೆ ಅಂತಂದ್ರೆ, ಅಂದ್ರೆ ಇದನ್ನ ನೋಡ್ಕೊಳ್ತಿರೋ ನೋಡಲ್ ಏಜೆನ್ಸಿ ಯಾವುದು, ಇದನ್ನ ನೋಡ್ಕೊಳ್ತಿರೋ ನೋಡಲ್ ಏಜೆನ್ಸಿ ಬಂದ್ಬಿಟ್ಟು ECGC ಅಂತ ಕರಿತೀವಿ. ECGC ಅಂತಂದ್ರೆ ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಅಂತ ಹೇಳ್ಬಿಟ್ಟು, ಇದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಕೆಳಗಡೆ ಕೆಲಸ ಮಾಡುವಂತಹ ಒಂದು ಕಂಪನಿ, ಗವರ್ಮೆಂಟ್ ಓನ್ಡ್ ಕಂಪನಿ. ಇವ್ರೇನ್ ಕೆಲಸ ಏನಂತಂದ್ರೆ, ಈಗ ಎಕ್ಸ್ಪೋರ್ಟ್ ಸಂಬಂಧಪಟ್ಟಂತ ಕ್ರೆಡಿಟ್ ತಗೊಂಡಿರ್ತಾರೆ. ಎಕ್ಸ್ಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಕೆಲವೊಂದು ಸಣ್ಣ ಪುಟ್ಟ ಉದ್ಯಮಿಗಳು ಕ್ರೆಡಿಟ್ ತಗೊಂಡಿರ್ತಾರೆ ಅಥವಾ ಸಾಲ ತಗೊಂಡಿರ್ತಾರೆ. ಅದಕ್ಕೆ ಗ್ಯಾರಂಟಿ ಕೊಡುವಂತ ಕೆಲಸ, ಸೊ ದಟ್ ಅವ್ರಿಗೆ ಅವಾಗ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದಂಗಾಗುತ್ತೆ. ಆ ಲಾಜಿಸ್ಟಿಕ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಂತ ಒಂದು ಏನು ಹೊರೆ ಇತ್ತಲ್ಲ, ಅದನ್ನ ಕಡಿಮೆ ಮಾಡ್ದಂಗಾಗುತ್ತೆ, ಇನ್ಶೂರೆನ್ಸ್ ಕೊಟ್ಟಂಗಾಗುತ್ತೆ. ಸೊ ಆ ಕೆಲಸನ ಇವ್ರು ಮಾಡ್ತಾ ಇದಾರೆ. ಅಂದ್ರೆ ಎಷ್ಟು ಅಂತಂದ್ರೆ, ಇವ್ರು ಹೇಳ್ತಿರುವಂತದ್ದು ನಿಯರ್ಲಿ 95% ಅಷ್ಟು ಇನ್ಶೂರೆನ್ಸ್ ಕವರೇಜ್ ನಾವು ಕೊಡ್ತೀವಿ ಅಂಡರ್ ರಿಲೀಫ್ ಸ್ಕೀಮ್ ಅಂಡರ್ ಅಲ್ಲಿ ಅಂತ ಹೇಳ್ತಾ ಇದಾರೆ. ಅಷ್ಟೇ ಅಲ್ಲದೆ ಸಣ್ಣ ಪುಟ್ಟ ಇವ್ರು ಇರ್ತಾರೆ, MSMEಗಳು ಇರ್ತಾರೆ, ಆ ಒಂದು ಸಣ್ಣ ಮತ್ತೆ ಮಧ್ಯಮ ಉದ್ಯಮಿಗಳು ಇರ್ತಾರಲ್ಲ, ಸೊ ಅವ್ರಗಳಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಅವ್ರಿಗೆ ಒಂದು ಟ್ಯಾಕ್ಸ್ ಅದು ಇದು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ, ಅದರಲ್ಲಿ 50% ಅಷ್ಟು ಮತ್ತೆ ರೀಇನ್ವೆಸ್ಟ್ಮೆಂಟ್ ಮಾಡ್ಕೊಡ್ತೀವಿ ಅಂತ ಹೇಳಿರುವಂತದ್ದು. ಮತ್ತೆ ಡೆಡ್ ಲೈನ್ ಇರುತ್ತೆ ಕೆಲವು ಟೈಮಲ್ಲಿ, ಈ ಪ್ರಾಡಕ್ಟ್ಗಳು ಅಷ್ಟೇ ದಿನಗಳಲ್ಲಿ ರೀಚ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಡೆಡ್ ಲೈನ್ ಗಳನ್ನೆಲ್ಲ ಒಂದ್ ಸ್ವಲ್ಪ ಎಕ್ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಾರೆ, ಯಾಕಂದ್ರೆ ಡಿಲೇ ಆಗ್ತಾ ಇದೆಯಲ್ಲ. ಸೊ ಹಾಗಾಗಿ ಸೊ ಈ ರೀತಿಯಲ್ಲಿ ಇದು ಹೆಲ್ಪ್ ಮಾಡ್ತಾ ಇರುತ್ತೆ. ನೆನ್ಪಿಟ್ಕೋಬೇಕಾಗುತ್ತೆ, ರಿಲೀಫ್ ಸ್ಕೀಮ್ ನ ಇವೆಲ್ಲ ಫೀಚರ್ಸ್ ಗಳಾಗಿರುತ್ತೆ. ಸೊ ಇದು ಯಾರು ನೋಡ್ಕೊತಾ ಇರೋದು ಅಂತಂದ್ರೆ, ECGC ಅಥವಾ ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇಟ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಕಾಮರ್ಸ್. ಇದು ಅದರ ನೋಡಲ್ ಏಜೆನ್ಸಿ ಆಗಿರುತ್ತೆ. ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು, ರಿಲೀಫ್ ಯೋಜನೆಯ ಉದ್ದೇಶವನ್ನು ಈ ಕೆಳಗಿನ ಯಾವ ಸನ್ನಿವೇಶವು ಉತ್ತಮವಾಗಿ ಪ್ರತಿನಿಧಿಸುತ್ತದೆ? ಏನಂತಂದ್ರೆ, ಹೆಚ್ಚಿನ ಲಾಜಿಸ್ಟಿಕ್ ಅಥವಾ ಸಾಗಣೆ ವೆಚ್ಚವನ್ನು ಎದುರಿಸುತ್ತಿರುವ ರಫ್ತುದಾರರಿಗೆ ಬೆಂಬಲ ನೀಡುವುದು. ಕರೆಕ್ಟ್ ಆಗಿದೆ.
ಮುಂದಿನ ಆರ್ಟಿಕಲ್ ನೋಡಿದ್ರೆ ಫಸ್ಟ್ ಟೈಮ್ ಎವರ್ ಇಂಡಿಯಾ ಟು ಹೋಸ್ಟ್ 2028 ವರ್ಲ್ಡ್ ಇಂಡೋರ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್. ವರ್ಲ್ಡ್ ಇಂಡೋರ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾ 2028ರಲ್ಲಿ ಹೋಸ್ಟ್ ಮಾಡ್ತಾ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿ ಹೋಸ್ಟ್ ಮಾಡ್ತಾ ಇದೆ ಅಂತಾರೆ? ಭುವನೇಶ್ವರ್, ಒಡಿಸ್ಸಾದ ಭುವನೇಶ್ವರ್ ಅಲ್ಲಿ ಹೋಸ್ಟ್ ಮಾಡ್ತಾ ಇರೋಂಥ ಲೊಕೇಶನ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಅಂದ್ರೆ ಇಂಡಿಯಾಗಿಂತ ಮುಂಚೆ, ಅಂದ್ರೆ ಇಂಡಿಯಾಗೆ ಇದು ಫಸ್ಟ್ ಟೈಮ್, ಬಟ್ ಏಷ್ಯನ್ ಕಂಟ್ರೀಸ್ ಅಂತ ಬಂದಾಗ ಇಂಡಿಯಾ ಬಂದು ಫೋರ್ತ್ ಏಷ್ಯನ್ ಕಂಟ್ರಿ ಆಗುತ್ತೆ. ಇಂಡಿಯಾ ಬಂದು ಫೋರ್ತ್ ಏಷ್ಯನ್ ಕಂಟ್ರಿ ಆಗುತ್ತೆ. ಇದಕ್ಕಿಂತ ಮುಂಚೆ ಜಪಾನ್, ಕತಾರ್, ಚೈನಾ ಹೋಸ್ಟ್ ಮಾಡಿತ್ತು. ಜಪಾನ್, ಕತಾರ್, ಚೈನಾ ಇದಕ್ಕಿಂತ ಮುಂಚೆನೆ ಹೋಸ್ಟ್ ಮಾಡಿದ್ವು. ಈಗ ಇಂಡಿಯಾ ಬಂದು ಫೋರ್ತ್ ಆಗಿರುತ್ತೆ, ನೆನ್ಪಿಟ್ಕೋಬೇಕಾಗುತ್ತೆ. ಮತ್ತೆ ಇದನ್ನ ಯಾರು ಹೋಸ್ಟ್ ಮಾಡುವಂಥದ್ದು ಅಥವಾ ಇದು ಯಾರು ನಡೆಸುವಂಥದ್ದು ಅಂತಂದ್ರೆ ವರ್ಲ್ಡ್ ಅಥ್ಲೆಟಿಕ್ಸ್, ನೆನ್ಪಿಟ್ಕೋಬೇಕಾಗುತ್ತೆ. ವರ್ಲ್ಡ್ ಅಥ್ಲೆಟಿಕ್ಸ್ ಅವರು ಇದನ್ನ ಕಂಡಕ್ಟ್ ಮಾಡ್ತಾರೆ. ವರ್ಲ್ಡ್ ಇಂಡೋರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನ ವರ್ಲ್ಡ್ ಅಥ್ಲೆಟಿಕ್ಸ್ ಅವರು ಕಂಡಕ್ಟ್ ಮಾಡುವಂತದ್ದು. 1985 ನಲ್ಲಿ ಇದು ಸ್ಟಾರ್ಟ್ ಆಗಿದ್ದು. 1985 ನಲ್ಲಿ ಇದು ಸ್ಟಾರ್ಟ್ ಆಗಿರುವಂತದ್ದು. ಸೊ ಈಗ 22ನೇ ಆವೃತ್ತಿ ನಡೀತಾ ಇದೆ. 22ನೇ ಆವೃತ್ತಿ ನಡೀತಾ ಇದೆ, ಅದು ಇಂಡಿಯಾದಲ್ಲಿ ನಡೀತಾ ಇರುವಂತದ್ದು. ನೆನ್ಪಿಟ್ಕೋಬೇಕಾಗತ್ತೆ. ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು? ವಿಶ್ವ ಒಳಾಂಗಣ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಅಥವಾ ವರ್ಲ್ಡ್ ಇಂಡೋರ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2028ಕ್ಕೆ ಸಂಬಂಧಿಸಿದ ಕೆಳಗಿಳಿಗಳನ್ನು ಪರಿಗಣಿಸಿ. ಭಾರತವು ಮೊದಲ ಬಾರಿಗೆ ಭುವನೇಶ್ವರದಲ್ಲಿ ಈ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ಹೌದು, ಭಾರತಕ್ಕೆ ಇದು ಮೊದಲ ಬಾರಿ. ಸೊ ಹಾಗಾಗಿ ಕರೆಕ್ಟ್ ಇದೆ. ಏಷ್ಯನ್ ಕಂಟ್ರೀಸ್ ಅಂತ ಬಂದಾಗ ಫೋರ್ತ್ ಆಗುತ್ತೆ. ಜಪಾನ್, ಚೈನಾ, ಕತಾರ್ ಆಲ್ರೆಡಿ ಹೋಸ್ಟ್ ಮಾಡಿವೆ. ಈ ಚಾಂಪಿಯನ್ಶಿಪ್ ಅನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಆಯೋಜಿಸುತ್ತದೆ. ಅಲ್ಲ, ಇದನ್ನ ಆಯೋಜಿಸುವಂತರು ವರ್ಲ್ಡ್ ಅಥ್ಲೆಟಿಕ್ಸ್. ಇದನ್ನ ಆಯೋಜನೆ ಮಾಡ್ತಾ ಇರುವಂತರು ವರ್ಲ್ಡ್ ಅಥ್ಲೆಟಿಕ್ ಅವರು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು ಒಂದು ಮಾತ್ರ ಆಗಿರುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಇಂಡಿಯಾ ಇಂಡೋನೇಷಿಯಾ ಕಮ್ ಟುಗೆದರ್ ಟು ಪ್ರಿಸರ್ವ್ ಶೇರ್ಡ್ ಹೆರಿಟೇಜ್ ವಿತ್ ರಿಸ್ಟೋರೇಷನ್ ಆಫ್ 19th ಸೆಂಚುರಿ ಟೆಂಪಲ್. 9ನೇ ಶತಮಾನದಲ್ಲಿ ಕಟ್ಟಿದಂತ ಒಂದು ಟೆಂಪಲ್. ಯಾವ್ದು? ಪ್ರಂಬನನ್ ಟೆಂಪಲ್ ಅಂತ. ಪ್ರಂಬನನ್ ಟೆಂಪಲ್ ಅಂತ ಹೇಳಿ ಇದು ಲೊಕೇಟ್ ಆಗಿರುವಂತದ್ದು ಇಂಡೋನೇಷ್ಯಾದಲ್ಲಿ ಲೊಕೇಟ್ ಆಗಿರುವಂತದ್ದು. ಇನ್ಫ್ಯಾಕ್ಟ್ ಜಾವನ್ ಐಲ್ಯಾಂಡ್, ಇನ್ನು ಸ್ಪೆಸಿಫಿಕಲಿ ಹೇಳ್ಬೇಕು ಅಂತಂದ್ರೆ ಯೋಗ್ಯಕರ್ತ ಅನ್ನೋ ಒಂದು ಲೊಕೇಶನ್ ಲೊಕೇಟ್ ಆಗಿರುವಂತಹ ಒಂದು ಪ್ರಂಬನನ್ ಟೆಂಪಲ್. ಸೊ ಇದನ್ನ ಪ್ರಿಸರ್ವ್ ಮಾಡಬೇಕು ಅಂತ ಹೇಳಿ ಇಂಡೋನೇಷ್ಯಾ ಮತ್ತೆ ಭಾರತ ಸರ್ಕಾರ ಮುಂದಾಗಿದೆ. ಯಾಕೆ ಅಂತಂದ್ರೆ ಇದು ಒನ್ ಆಫ್ ದ ಹಿಂದೂ ಲಾರ್ಜೆಸ್ಟ್ ಟೆಂಪಲ್ ಆಗುತ್ತೆ. ಇಲ್ಲಿ 3 ಅಂದ್ರೆ ತ್ರಿಮೂರ್ತಿಗಳು ಅಂತ ಏನ್ ಹೇಳ್ತೀವಲ್ಲ, ಬ್ರಹ್ಮ, ವಿಷ್ಣು, ಮಹೇಶ್ವರ. ಸೊ ಆ 3 ಜನಕ್ಕೆ ಡೆಡಿಕೇಟೆಡ್ ಆಗಿರುವಂತಹ ಒಂದು ದೊಡ್ಡ ಹಿಂದೂ ಟೆಂಪಲ್ ಆಗಿರುತ್ತೆ. ಇದನ್ನ ಜಾವಿಯನ್ ಅಥವಾ ಜಾವನ್ ಅಂತ ಕರಿತೀವಿ. ಜಾವಿಯನ್ ಪ್ಲಸ್ ದ್ರವಿಡಿಯನ್, ಯಾರು? ಪಲ್ಲವಾಸ್ ಅಲ್ವಾ? ಪಲ್ಲವ ಆರ್ಕಿಟೆಕ್ಚರ್ ಎರಡರಲ್ಲೂ ಸೇರಿ ಬಿಲ್ಡ್ ಮಾಡಿರುವಂತಹ ಒಂದು ಆರ್ಕಿಟೆಕ್ಚರ್ ಆಗಿದೆ. ಅಂದ್ರೆ ಇಂಡಿಯನ್ದು ಇನ್ಫ್ಲುಯೆನ್ಸ್ ನಾವ್ ಇಲ್ಲಿ ನೋಡಬಹುದಾಗುತ್ತೆ. ಇಂಡಿಯನ್ ಆರ್ಟ್ ಅಂಡ್ ಕಲ್ಚರ್ ಇನ್ಫ್ಲುಯೆನ್ಸ್ ಕೂಡ ನೋಡಬಹುದಾಗಿರುತ್ತೆ. ಸೊ ಹಾಗಾಗಿ ಇದನ್ನ ಪ್ರಿಸರ್ವ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಇದಕ್ಕೆ ಆಲ್ರೆಡಿ 1991 ಅಲ್ಲೇ, ಅವಾಗ 1991 ಅಲ್ಲೇನೆ ವರ್ಲ್ಡ್ ಹೆರಿಟೇಜ್ ಸೈಟ್ ಟ್ಯಾಗ್ ಕೂಡ ಸಿಕ್ಕಿದೆ. ಸೊ ಹಾಗಾಗಿ ಇಷ್ಟು ಫ್ಯಾಕ್ಟ್ಸ್ ಗಳು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಬಿಲ್ಡ್ ಮಾಡಿದವರು ಅಥವಾ ಯಾವ ಒಂದು ಡೈನಾಸ್ಟಿ ಇದನ್ನ ಬಿಲ್ಡ್ ಮಾಡಿದ್ದು ಅಂತ ಕೇಳ್ತಾರೆ. ಸೊ ಅದನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಇದನ್ನ ಬಿಲ್ಡ್ ಮಾಡಿರುವಂತದ್ದು ಸಂಜಯ ಡೈನಾಸ್ಟಿ ಅನ್ನೋರು ಇದನ್ನ ಬಿಲ್ಡ್ ಮಾಡಿರ್ತಾರೆ, ನೆನ್ಪಿಟ್ಕೋಬೇಕಾಗತ್ತೆ. ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು? ಪ್ರಂಬನಂ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅದು ಎಷ್ಟು ಸರಿಯಾಗಿದೆ ಅಂತ ಕೇಳಿದರೆ, ಇದು ಇಂಡೋನೇಷ್ಯಾದಲ್ಲಿದೆ, ಇದು ಕರೆಕ್ಟ್ ಆಗಿದೆ. ಇದು ಹಿಂದೂ ತ್ರಿಮೂರ್ತಿಗಳಿಗೆ ಸಮರ್ಪಿತವಾಗಿದೆ. ಹೌದು, ಇದು ಕರೆಕ್ಟ್ ಆಗಿದೆ. ಇದನ್ನು ಮೊಘಲರ ಕಾಲದಲ್ಲಿ ನಿರ್ಮಿಸಲಾಗಿತ್ತು. ಮೊಘಲರ ಕಾಲ ಅಲ್ಲ, ಅಲ್ಲಿ ಇಂಡೋನೇಷ್ಯಾದಲ್ಲಿದ್ದಂತಹ ಸಂಜಯನ್ ಡೈನಾಸ್ಟಿ ಏನಿತ್ತಲ್ಲ, ಸೊ ಅವ್ರ ಪೀರಿಯಡ್ ಅಲ್ಲಿ ಬಿಲ್ಡ್ ಆಗಿರುವಂತದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. 4ನೇದು ಬಂದು ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಹೌದು, 1991ರಲ್ಲಿ ಇದಕ್ಕೆ ಯುನೆಸ್ಕೋ ಪಟ್ಟಿಗೆ ಆಡ್ ಮಾಡಿದ್ದಾರೆ. ಸೊ ಹಾಗಾಗಿ 4ನೇ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಅದು ಎಷ್ಟು ಆಯ್ಕೆಗಳು ಅಂತ ಕೇಳಿದ್ದಾರೆ. ಎಷ್ಟು ಆಯ್ಕೆಗಳು ಸರಿಯಾಗಿದೆ ಅಂತ ಕೇಳಿರೋದ್ರಿಂದ ಇಲ್ಲಿ ಕೇವಲ 3 ಆಯ್ಕೆಗಳು ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಡೈಮೀಥೈಲ್ ಈಥರ್ ಎಮರ್ಜ್ ಆಸ್ ಎ ಕ್ಲೀನ್ ಇಂಡಿಜಿನಿಯಸ್ ಆಲ್ಟರ್ನೇಟಿವ್ ಟು LPG. ಈಗೇನು LPG ಕ್ರೈಸಿಸ್ ಆಗ್ತಾ ಇದೆಯಲ್ಲ, LPG ಶಾರ್ಟೇಜ್ ಆಗ್ತಾ ಇದೆ. ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಡೈಮೀಥೈಲ್ ಈಥರ್ನ ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇರುವಂತದ್ದು? CSIR ಅಂತಂದ್ರೆ ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತ ಹೇಳ್ಬಿಟ್ಟು. ಸೊ ಇವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನೀವು ಡೈಮೀಥೈಲ್ ಈಥರ್ನ LPG ಆಗಿ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಏನಿದೆ, ಸೊ ಅದ್ರ ಬದಲಾಗಿ ಯೂಸ್ ಮಾಡಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಎರಡಕ್ಕೂ ಬೇಸ್ ಒಂದೇ. ಯೂಶಲಿ ಮೀಥೇನೆ ಮೇಜರ್ ಬೇಸ್ ಇರುತ್ತೆ. ಮೀಥೇನ್ ಇರುತ್ತೆ, ಬ್ಯೂಟೇನ್ ಇರುತ್ತೆ, ಕೆಲವೊಂದು ಸಣ್ಣ ಪುಟ್ಟ ಕೆಮಿಕಲ್ಸ್ ಇರುತ್ತೆ. ಸೊ ಇವುಗಳಿಂದನೇ ನೀವು ಯೂಸ್ ಮಾಡಬಹುದು ಅಂತ. ಎಲ್ಲದಕ್ಕೂ ಒಂದೇ. ಈಗ ಫಾರ್ ಎಕ್ಸಾಂಪಲ್ ಮೀಥೇನ್ ಆಗ್ಬೋದು, ಕೋಲ್ ಆಗ್ಬೋದು, ಇದರಿಂದನೇ ಇದನ್ನ ಪ್ರೊಡ್ಯೂಸ್ ಮಾಡುವಂತದ್ದು. ಏನಂತಂದ್ರೆ ಇವನ್ ಇದ್ರಲ್ಲೂ ಕೂಡ ಈಗ ಸಲ್ಫರ್ ಆಕ್ಸೈಡ್ ಆಗ್ಬೋದು, ನೈಟ್ರಸ್ ಆಕ್ಸೈಡ್ ಆಗ್ಬೋದು, ಏನೇ ಬಂದ್ರು ಕಾರ್ಬನ್ ಆಕ್ಸೈಡ್ಸ್ ಗಳಾಗ್ಬೋದು, ತುಂಬಾ ಮಿನಿಮಲ್ ಆಗಿ ಬರುತ್ತೆ. ಜಾಸ್ತಿ ಬರೋದಿಲ್ಲ, ತುಂಬಾ ಮಿನಿಮಲ್ ಆಗಿ ಬರುತ್ತೆ. 0 ಅಂತ ಹೇಳ್ತಾ ಇಲ್ಲ, ಮಿನಿಮಲ್ ಆಗಿ ಬರುತ್ತೆ. ಮತ್ತೆ ಇನ್ಫ್ಯಾಕ್ಟ್ ಈ ಡೈಮೀಥೈಲ್ ಈಥರ್ ಏನಿದೆಯಲ್ಲ, ಸೊ ಅದನ್ನ ನೀವು ಬೇಕಿದ್ರೆ LPG ಏನಿದೆ ಅದ್ರ ಜೊತೆ ಬ್ಲೆಂಡ್ ಕೂಡ ಮಾಡ್ಬೋದು. LPG ಏನಿದೆಯಲ್ಲ, LPG ಜೊತೆ ಬ್ಲೆಂಡ್ ಕೂಡ ಮಾಡ್ಬೋದು. ಎರಡನ್ನೂ ಸೇರಿಸಿ ಯೂಸ್ ಮಾಡ್ಬೋದು. ಅಂದ್ರೆ ಇದು ನಮ್ಗೆ ಸ್ವಲ್ಪ ಪ್ರೊಡಕ್ಷನ್ ಈಸಿ, ಚೀಪ್ ಆಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಎಷ್ಟು ಬ್ಲೆಂಡ್ ಮಾಡ್ಬೋದು? ನೀವೇನು ಚೇಂಜಸ್ ಮಾಡಿಲ್ಲ ಅಂತಂದ್ರೂ LPG ಸಿಲಿಂಡರ್ ಜೊತೆ 8% ಅಷ್ಟು ಬ್ಲೆಂಡ್ ಮಾಡ್ಬೋದು. ಏನು ಚೇಂಜಸ್ ಮಾಡದೆ ಈ ಡೈಮೀಥೈಲ್ ಈಥರ್ ಏನಿದೆಯಲ್ಲ, ಸೊ LPG ಜೊತೆ ಮಾಡ್ಬೋದು. ಸೊ ಅವಾಗ ಏನಾಗುತ್ತೆ, LPG ಮೇಲೆ ಡಿಮ್ಯಾಂಡ್ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಅಪ್ ಟು 20% ಕೂಡ ಬ್ಲೆಂಡ್ ಮಾಡ್ಬೋದಂತೆ. ಅಂದ್ರೆ ಸ್ವಲ್ಪ ಒಂದು ಮಿನಿಮಮ್ ಇನ್ಫ್ರಾಸ್ಟ್ರಕ್ಚರ್ ಚೇಂಜಸ್ ಮಾಡೋದ್ರಿಂದ
ನಾವು ಬೇಕಿದ್ರೆ 20% ವರ್ಗು ಅದನ್ನ LPG ಜೊತೆ ಬ್ಲೆಂಡ್ ಮಾಡಬಹುದು ಅಂತ ಹೇಳ್ತಾರೆ. ಇದನ್ನ ಯಾರು ಹೇಳ್ತಾರೆ ಅಂತದ್ದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಹೇಳಿರುವಂತದ್ದು. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಸರ್ಟಿಫೈ ಮಾಡಿದೆ. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಡೈ ಮೀಥೈಲ್ ಈಥರ್ ಅದು ಕೇಳ್ತಾರೆ, ಸಿಂಪಲ್ ಕ್ವಶನ್. ಡೈ ಮೀಥೈಲ್ ಈಥರ್ ಸುದ್ದಿನಲ್ಲಿತ್ತು, ಏನಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ಬೋದು. ಅಟ್ಲೀಸ್ಟ್ ಆಲ್ಟರ್ನೇಟಿವ್ ಟು LPG ಅಂತ ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ. ಪ್ರಶ್ನೆ ಯಾವ ರೀತಿ ಬರ್ಬೋದು, ಡೈ ಮೀಥೈಲ್ ಈಥರ್ ಗೆ ಸಂಬಂಧಿಸಿದ ಕೆಳಗಿಳಿಗಳನ್ನು ಪರಿಗಣಿಸಿ. DME ಒಂದು ಪರಿಸರ ಸ್ನೇಹಿ ಇಂಧನವಾಗಿದ್ದು ಇದು ಕಣರೂಪವಾದ ವಸ್ತುಗಳು ಅಥವಾ ಪರ್ಟಿಕ್ಯುಲರ್ ಮ್ಯಾಟರ್ ಮತ್ತು ಸಲ್ಫರ್ ಆಕ್ಸೈಡ್ ಕಡಿಮೆ ಹೊರಸೂಸುವಿಕೆಯನ್ನು ಹೊಂದಿದೆ. ಹೌದು, ನಾನು ಅದನ್ನ ಝೀರೋ ಎಮಿಷನ್ ಅಂತ ಹೇಳ್ತಾ ಇಲ್ಲ. ಸಲ್ಫರ್ ಆಕ್ಸೈಡ್ಸ್ ಗಳಾಗ್ಬೋದು, ಪರ್ಟಿಕ್ಯುಲರ್ ಮ್ಯಾಟರ್ ಆಗ್ಬೋದು, ನೈಟ್ರಸ್ ಆಕ್ಸೈಡ್ ಗಳಾಗ್ಬೋದು, ಯಾವುದನ್ನೇ ಆದ್ರೂ ಕಡಿಮೆ ಹೊರಸೂಸುತ್ತೆ ಅಂತ ಹೇಳ್ತಾ ಇದ್ದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. DME ಅನ್ನು LPG ಜೊತೆಗೆ ಬೆರೆಸಲು ಸಾಧ್ಯವಿಲ್ಲ ಮತ್ತು ಅದಕ್ಕೆ ಸಂಪೂರ್ಣ ಹೊಸ ಮೂಲಸೌಕರ್ಯದ ಅವಶ್ಯಕತೆ ಇದೆ. ಇಲ್ಲ, ನೀವು 8% ಅಷ್ಟು ಏನೂ ಚೇಂಜಸ್ ಮಾಡದೆ ಆರಾಮಾಗಿ ಬ್ಲೆಂಡ್ ಮಾಡ್ಬೋದು. ಇವನ್ 20% ವರ್ಗು ಬ್ಲೆಂಡ್ ಮಾಡ್ಬೋದು. ಬಟ್ ಏನಂದ್ರೆ ಅವಾಗ ಒಂದ್ ಸ್ವಲ್ಪ ಚೇಂಜಸ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಒಂದು ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಬೆಂಗಳೂರು ಬನ್ನೇರುಘಟ್ಟ ಬಯಾಲಜಿಕಲ್ ನ್ಯಾಷನಲ್ ಪಾರ್ಕ್ ಟು ಗೆಟ್ 25 ಮೀಟರ್ ಹೈ ಪಬ್ಲಿಕ್ ಅಬ್ಸರ್ವೇಷನ್ ಟವರ್. ಏನಾಗಿದೆ ಅಂತಂದ್ರೆ, ಒಂದು ಅಬ್ಸರ್ವೇಷನ್ ಟವರ್ ನ ಬಿಲ್ಡ್ ಮಾಡ್ತಾ ಇದಾರೆ. ಎಲ್ಲಿ ಬಿಲ್ಡ್ ಮಾಡ್ತಾ ಇದಾರೆ ಅಂತಂದ್ರೆ ಬನ್ನೇರುಘಟ್ಟ ಬಯಾಲಜಿಕಲ್ ನ್ಯಾಷನಲ್ ಪಾರ್ಕ್ ಅಥವಾ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಲ್ಲಿ. ಸೊ ಎಲ್ಲಿರುವಂತದ್ದು, ಇದು ಬೆಂಗಳೂರಲ್ಲಿ ಲೊಕೇಟ್ ಆಗಿರುವಂತದ್ದು, ಬೆಂಗಳೂರಿನ ಆನೇಕಲ್ ಲೊಕೇಟ್ ಆಗಿರುವಂತದ್ದು. ಸೊ ಅಲ್ಲಿ ಸುಮಾರು 25 ಮೀಟರ್ ಎತ್ತರ ಇರುವಂತಹ ಒಂದು ಅಬ್ಸರ್ವೇಷನ್ ಟವರ್ ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಸಸ್ಟೈನಬಲ್ ವೇನಲ್ಲಿ ಬಿಲ್ಡ್ ಮಾಡಿರುವಂತದ್ದು. ಹೇಗೆ ಸಸ್ಟೈನಬಲ್ ವೇ ಅಂತಂದ್ರೆ, ಇದನ್ನ ಕಟ್ಟೋದಕ್ಕೆ ಅಂತ ಹೇಳಿ ಯಾವುದೇ ಮರಗಳನ್ನ ಅವ್ರು ಕಡ್ದಿಲ್ಲ. ಸೊ ಹಾಗಾಗಿ ಹಂಗೆ ಬಿಲ್ಡ್ ಮಾಡಿರುವಂತದ್ದು ಸಸ್ಟೈನಬಲ್ ವೇನಲ್ಲಿ. ಮತ್ತೆ ಈಗ ಸಸ್ಟೈನಬಲ್ ಅಂತ ಹೇಳ್ಬೇಕು ಅಂತಂದ್ರೆ, ಇದು ಒಂದು ರೀತಿ ರಿನ್ಯೂವಬಲ್ ಎನರ್ಜಿ ಟಚ್ ನ ಅವಶ್ಯಕತೆ ಇದೆ. ಸೊ ಹಾಗಾಗಿ ಇದು ಬಳಸುವಂತದ್ದು ಸೋಲಾರ್ ಎನರ್ಜಿ. ಇಲ್ಲಿಗೆ ಬೇಕಾದಂತ ಇದಕ್ಕೇನಾದ್ರೂ ಬೇಕಾದಂತ ಲೈಟ್ಸ್ ಗಳಾಗ್ಬೋದು, ಬೇರೆ ಬೇರೆ ಆಪರೇಷನ್ಸ್ ಗಳಿಗೆ ಸೋಲಾರ್ ಎನರ್ಜಿನ ಬಳಸುತ್ತೆ. ಜೊತೆಗೆ ಗ್ರೌಂಡ್ ವಾಟರ್ ರೀಚಾರ್ಜ್ ಫೆಸಿಲಿಟೀಸ್ ಕೂಡ ಇದು ಇದೆ. ಮತ್ತೆ ಇದನ್ನ ಬಿಲ್ಡ್ ಮಾಡೋದಕ್ಕೆ ರೋಹಿಣಿ ನೀಲಕೇಣಿ ಫಿಲಾಂಥ್ರಫಿಕ್ಸ್ ಅವರ ಒಂದು ಹೆಲ್ಪ್ ನ ತಗೊಂಡಿರ್ತಾರೆ. ಈ ಒಂದು ಟ್ರಸ್ಟ್ ಮೂಲಕ ಇದನ್ನ ಬಿಲ್ಡ್ ಮಾಡುವಂತದ್ದಾಗಿರುತ್ತೆ. ಸೊ ಇದು ಲೊಕೇಟ್ ಆಗಿರೋದಲ್ಲಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ನಾವು ಬನ್ನೇರುಘಟ್ಟ ಬಯಾಲಜಿಕಲ್ ನ್ಯಾಷನಲ್ ಪಾರ್ಕ್ ಅಥವಾ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅಂತ 1974 ಡಿಕ್ಲೇರ್ ಮಾಡ್ತಾರೆ. 1974 ಡಿಕ್ಲೇರ್ ಮಾಡ್ತಾರೆ. ಆಮೇಲೆ 2004 ಬಯಾಲಜಿಕಲ್ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಸಪರೇಟ್ ಮಾಡ್ತಾರೆ. ಬಯಾಲಜಿಕಲ್ ನ್ಯಾಷನಲ್ ಪಾರ್ಕ್ ಒಂದೇ ಅಲ್ಲ, ಬೇರೆ ಬೇರೆ, ಫಾರ್ ಎಕ್ಸಾಂಪಲ್ ನೋಡ್ಬೋದು, ಇಲ್ಲಿ ಸಫಾರಿ ಆಗ್ಬೋದು, ಬಟರ್ಫ್ಲೈ ಪಾರ್ಕ್ ಆಗ್ಬೋದು, ರೆಸ್ಕ್ಯೂ ಆಗ್ಬೋದು, ಝೂ ಆಗ್ಬೋದು, ಈ ರೀತಿಯಾದಂತಹ ಬೇರೆ ಬೇರೆ ಫೆಸಿಲಿಟೀಸ್ಗಳು ಇಲ್ಲಿದೆ. ಮತ್ತೆ ನಮ್ಗೆ ಗೊತ್ತಿರುತ್ತೆ, ಇಲ್ಲಿ ಲೊಕೇಟ್ ಆಗಿರುವಂತದ್ದು ಆನೇಕಲ್, ಬೆಂಗಳೂರು ಆನೇಕಲ್ ಲೊಕೇಟ್ ಆಗಿರುವಂತದ್ದು. ಅಲ್ಲಿ ನೋಡುವಂತದ್ದು ಯಾವ್ದು, ವೆಜಿಟೇಷನ್, ಯೂಶುವಲಿ ಡೆಸಿಡಿಯಸ್ ಫಾರೆಸ್ಟ್, ಶ್ರಬ್ಸ್, ಈ ತರದ್ ನಾವು ಜಾಸ್ತಿ ನೋಡ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತ ಫ್ಲೋರಾ ಫೈನಾ ಇರುತ್ತೆ. ಯಾವ್ದು ಎಲಿಫೆಂಟ್ ಆಗ್ಬೋದು, ಚಿತಾಲ್ ಆಗ್ಬೋದು, ಹೈನ್ ಆಗ್ಬೋದು, ಪೈಥಾನ್ ಆಗ್ಬೋದು, ಪೀಕಾಕ್ ಆಗ್ಬೋದು, ಈ ತರದ ಸಂಬಂಧಪಟ್ಟಂತಹ ಅಲ್ಲಿ ಫ್ಲೋರಾ ಮತ್ತೆ ಫೈನಾ ನೋಡ್ತೀವಿ. ಮತ್ತೆ ಇಂಪಾರ್ಟೆಂಟ್ ಏನಂತಂದ್ರೆ, ಸುವರ್ಣಮುಖಿ ರಿವರ್, ಅಲ್ಲಿ ಸುವರ್ಣಮುಖಿ ಅನ್ನೋ ಒಂದು ರಿವರ್ ಹರಿಯುತ್ತೆ. ರಿವರ್ ನೇಮ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೆ ಫಂಡ್ ಮಾಡಿದ್ಯಾರು, ಅಬ್ಸರ್ವೇಷನ್ ಟವರ್ಗೆ ಫಂಡ್ ಮಾಡಿರುವಂತದ್ದು ರೋಹಿಣಿ ನೀಲಕೇಣಿ, ನೆನ್ಪಿಟ್ಕೋಬೇಕಾಗತ್ತೆ. ಇದಕ್ಕೆ ಅಂತ 5 ಕೋಟಿ ಕೊಟ್ಟಿದ್ದಾರೆ. 5 ಕೋಟಿ ಕೊಟ್ಟಿದ್ದಾರೆ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರ್ಬೋದು, ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬಗ್ಗೆ ಕೆಳಗಿಳಿಕೆಗಳನ್ನು ಪರಿಗಣಿಸಿ. ಉದ್ಯಾನವನದಲ್ಲಿ ಹೊಸ ವೀಕ್ಷಣಾ ಗೋಪುರವನ್ನು ನಿಯೋಜಿಸಲಾಗಿದೆ. ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಈ ಯೋಜನೆಗೆ ಟಾಟಾ ಗ್ರೂಪ್ ಲೋಕೋಪಯೋಗಿ ಸಂಸ್ಥೆಗಳು ಧನ ಸಹಾಯ ಮಾಡಿವೆ. ಇದಕ್ಕೆ ಟಾಟಾ ಗ್ರೂಪ್ ಅವ್ರು ಕೊಟ್ಟಿರುವಂತಲ್ಲ, ಬದಲಿಗೆ ಕೊಟ್ಟಿರುವಂತದ್ದು ರೋಹಿಣಿ ನೀಲಕೇಣಿ ಫಿಲಾಂಥ್ರಫಿಕ್ಸ್ ಅವ್ರು ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಮೂರನೇ ಸ್ಟೇಟ್ಮೆಂಟ್ ಬಂದು, ಈ ಯೋಜನೆಯು ಸೌರಶಕ್ತಿ ಮತ್ತು ಮಳೆ ನೀರು ಕೊಯ್ಲಿನಂತಹ ಸುಸ್ಥಿರ ಪದ್ಧತಿಗಳನ್ನು ಅನುಸರಿಸುತ್ತೆ. ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಆನ್ಸರ್ ಬಂದು 1 ಮತ್ತು 3 ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಗವರ್ಮೆಂಟ್ ಪುಷಸ್ ಫಾರ್ PNG ಅಮಿಡ್ LPG ಕ್ರೈಸಿಸ್. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ PNG ಮತ್ತೆ LPG ಏನು ಡಿಫರೆನ್ಸ್ ಅಂತ ಡಿಸ್ಕಸ್ ಮಾಡ್ತಾ ಹೋಗಿರುವಂತದ್ದು. ಈಗ ಏನಾಗಿದೆ ಅಂತಂದ್ರೆ, ಮಹಾನಗರ ಗ್ಯಾಸ್ ಲಿಮಿಟೆಡ್ ಏನಿದೆಯಲ್ಲ, ಸೊ ಇವರು ಈಗೇನು ನಮ್ಗೆ CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNG ಕ್ರೈಸಿಸ್ ಆಗ್ತಾ ಇದೆಯಲ್ಲ, ಸೊ ಅದ್ರ ಬದಲಾಗಿ ನಾವು PNG ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ನ ನಾವು ಬೇಕಿದ್ರೆ ಮನೆಗೂ ಅಥವಾ ಎಲ್ಲಿ ನೀಡಿದ್ಯೋ ಅಲ್ಲಿಗೆ ಸಪ್ಲೈ ಮಾಡ್ತೀವಿ, ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೆ ಅಂತ ಮುಂದೆ ಬಂದಿರೋದಾಗಿರುತ್ತೆ. ಈ ಮಹಾನಗರ ಗ್ಯಾಸ್ ಲಿಮಿಟೆಡ್ ಬಂದು ಇಟ್ ಇಸ್ ಜಾಯಿಂಟ್ ವೆಂಚರ್ ಆಫ್ ಗೇಲ್ ಅಂತಂದ್ರೆ ಏನ್ ಹೇಳ್ತೀವಿ, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಹೇಳ್ತೀವಲ್ಲ. ಸೊ ಅವರು ಮತ್ತೆ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ ಇವ್ರು ಎರಡು ಸೇರಿ ಬಿಲ್ಡ್ ಮಾಡಿರುವಂತದ್ದು. ಸೊ ಇವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, 2 ಶೇರ್ ಮಾಡೋಷ್ಟು ನಮ್ಮಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಅಂದ್ರೆ ದೇ ಆರ್ ಪುಷಿಂಗ್ ಫಾರ್ PNG ಅಂತ ಏನು, LPG ಅಂತ ಹೇಳಿದ್ರು. ಈ ಡಿಫ್ರೆನ್ಸ್ ಇಟ್ಕೊಳ್ಳೋದು ನಿಮ್ಗೆ ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. PNG ಅಂದ್ರೆ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳಿ, ಇದನ್ನ ಪೈಪ್ಗಳ ಮೂಲಕ ನಿಮ್ಗೆ ಸಪ್ಲೈ ಮಾಡ್ತಾ ಹೋಗ್ತಾರೆ. CNG ಅಂತಂದ್ರೆ ಕಂಪ್ರೆಸ್ ಮಾಡಿ ಸಿಲಿಂಡರ್ ಫಿಲ್ ಮಾಡಿ ನಿಮ್ಗೆ ಕೊಡುವಂಥದ್ದು. ಸೊ ಹಾಗಾಗಿ ಸಿಲಿಂಡರ್ ಇದನ್ನ ಸ್ಟೋರ್ ಮಾಡಿರ್ತಾರೆ. ಸೊ ಇದನ್ನ ಸಿಲಿಂಡರ್ ಸ್ಟೋರ್ ಮಾಡೋದಕ್ಕೆ ಪ್ರೆಷರ್ ಯಾವ್ದಕ್ಕೆ, PNG-ಗೆ. ಸೊ ಹಾಗಾಗಿ ಇದು ಹೈ ಪ್ರೆಷರ್ ಇರುತ್ತೆ, ಇದು ಲೋ ಪ್ರೆಷರ್. ಪೈಪಲ್ಲಿ ಹೋಗುವಂತದ್ದಾದ್ರಿಂದ ಇದು ಲೋ ಪ್ರೆಷರ್ ಇರುತ್ತೆ. ಮತ್ತೆ ಈ ಸೇಫ್ಟಿ ಅಂತ ಬಂದಾಗ ನಿಮ್ಗೆ ಅರ್ಥ ಮಾಡ್ಕೋಬೇಕು, ಪ್ರೆಷರ್ ಇರೋದು ಅಷ್ಟು ಸೇಫ್ಟಿ ಇರೋಲ್ಲ.
ಬಟ್ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಇದರಲ್ಲಿ ಮನೆಗಳಿಗೆ ಸ್ವಲ್ಪ ಸೇಫ್ ಇರುತ್ತೆ, ಇದು ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಡಿಮೆ ಸೇಫ್ಟಿ ಇರುತ್ತೆ. ಮತ್ತೆ PNG ಅಪ್ಲಿಕೇಶನ್ ಅಂತ ಬಂದಾಗ ಪೈಪ್ಡ್ ಅಂತಂದ್ರೆ ಒಂದೇ ಕಡೆ ಸಿಗುವಂತದ್ದು, ಸೊ ಹಾಗಾಗಿ ಅದು ಮೂವಬಲ್ಸ್ಗೆ ಅಥವಾ ಆಟೋಮೊಬೈಲ್ಸ್ಗೆ ಅಷ್ಟು ಯೂಸ್ ಆಗಲ್ಲ. ಬಟ್ CNG ತಂದಾಗ ಫಿಲ್ ಮಾಡಿದಾಗ ಆಟೋಗಳಿಗಾಗ್ಬೋದು ಅಥವಾ ಬೇರೆ ಬೇರೆ ವೆಹಿಕಲ್ಗಳಿಗಾಗ್ಬೋದು ಯೂಸ್ ಮಾಡ್ತಾರೆ CNG ನ. ಸೊ ಹಾಗಾಗಿ ಇಟ್ ಈಸ್ ಬೆಟರ್ ಫಾರ್ ವೆಹಿಕಲ್ಸ್ ಗಾಗಿ ಯೂಸ್ ಮಾಡಬಹುದಾಗಿರುತ್ತೆ. ಯೂಶಲಿ ಎರಡಕ್ಕೂ ಕಂಟೆಂಟ್ ಒಂದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಮೀಥೇನ್ ಮೇಜರ್ಲಿ ಬಂದು ಮೀಥೇನ್ ಅಂತದನ್ನ ಯೂಸ್ ಮಾಡುವಂತದ್ದಾಗಿರುತ್ತೆ. ಮತ್ತೆ ಇವು ಕ್ಲಿಯರ್ ಆಗಿರ್ತವೆ. ಪೆಟ್ರೋಲ್ ಆಗ್ಬೋದು, ಡೀಸೆಲ್ ಆಗ್ಬೋದು, ಅವಕ್ಕೆಲ್ಲ ಕಂಪೇರ್ ಮಾಡ್ಕೊಂಡಾಗ ಸ್ವಲ್ಪ ಕ್ಲಿಯರ್ ಆಗೇ ಇರ್ತವೆ, ಒಂದು ಕ್ಲೀನ್ ಫ್ಯೂಯಲ್ ಆಗಿರುತ್ತೆ. ಜೊತೆಗೆ ಇನ್ನೊಂದು ಏನಂತಂದ್ರೆ ದೇ ಆರ್ ಲೈಟರ್ ದನ್ ಏರ್ ಏನಿರುತ್ತಲ್ಲ, ಸೊ ಅದಕ್ಕಿಂತನೂ ಲೈಟ್ ಆಗಿರ್ತವೆ. ಸೊ ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರುತ್ತೆ? PNG ಮತ್ತು CNG ಗಳ ಬಳಕೆಗೆ ಸಂಬಂಧಿಸಿದಂತೆ ಕೆಳಗಿನಗಳನ್ನು ಪರಿಗಣಿಸಿ. PNG ಅನ್ನು ಕಡಿಮೆ ಒತ್ತಡದಲ್ಲಿ ಪೈಪ್ ಲೈನ್ಗಳ ಮೂಲಕ ಮುಖ್ಯವಾಗಿ ಮನೆ ಬೆಳಕಿಗೆ ಪೂರೈಸಲಾಗುತ್ತದೆ, ಆದರೆ CNG ಅನ್ನು ಅಧಿಕ ಒತ್ತಡದ ಸಿಲಿಂಡರ್ಗಳಲ್ಲಿ ಸಂಗ್ರಹಿಸಲಾಗುತ್ತದೆ ಮತ್ತು ವಾಹನ ಇಂಧನಗಳಿಗೆ ಬಳಕೆಯಾಗುತ್ತದೆ. ಕರೆಕ್ಟ್ ಆಗಿದೆ. ಎರಡು ಅಪ್ಲಿಕೇಶನ್ ಕೊಟ್ಬಿಟ್ಟಿದ್ದಾರೆ. PNG ಮತ್ತು CNG ಎರಡೂ ಗಾಳಿಗಿಂತ ತೂಕವಿದ್ದು ನೆಲದ ಹತ್ತಿರ ಸಂಗ್ರಹಗಳು ಅಥವಾ ನೆಲದ ಮೇಲೆ ಸಂಗ್ರಹಗಳು ಪ್ರಯೋಜನ ಹೊಂದಿವೆ. ಇಲ್ಲ, ದೇ ಆರ್ ಲೈಟರ್ ದೆನ್ ಏರ್. ಸೊ ಗಾಳಿ ಏನಿದೆಯಲ್ಲ ಅದಕ್ಕಿಂತ ಲೈಟ್ ಇದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು ಒಂದು ಮಾತ್ರ ಸರಿಯಾಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಕರ್ನಾಟಕ ಲೆಜಿಸ್ಲೇಟಿವ್ ಪಾಸಸ್ ಬಿಲ್ ಟು ಪ್ರೊಟೆಕ್ಟ್ ಲ್ಯಾಂಡ್ಸ್ ಯೂಸ್ಡ್ ಬೈ ದ ಗವರ್ಮೆಂಟ್ ಸ್ಕೂಲ್ಸ್ ಫಾರ್ 12 years. ಏನಾಗಿದೆ ಅಂತಂದ್ರೆ ಸುಮಾರು 12 ವರ್ಷ ಅಥವಾ ಅದಕ್ಕಿಂತ ಹಿಂದಿನ ವರ್ಷಗಳಲ್ಲಿ ಅದಕ್ಕಿಂತ ಹಿಂದೆ ಏನ್ ಮಾಡಿರ್ತಾರೆ ಅಂತಂದ್ರೆ ಒಂದಷ್ಟು ಜಾಗಗಳ ಜಮೀನುಗಳನ್ನ ಗವರ್ಮೆಂಟ್ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಕನ್ಸ್ಟ್ರಕ್ಷನ್ಸ್ಗೆ ಅಂತ ಹೇಳಿ ಕೊಟ್ಟಿರ್ತಾರೆ ಯಾರು. ಆಮೇಲೆ ಏನ್ ಮಾಡ್ತಾರೆ, ಅವ್ರ ಮಕ್ಕಳು ಮೊಮ್ಮಕ್ಳು ಬಂದ್ಬಿಟ್ಟು ಲಿಟಿಗೇಷನ್ಸ್ ಹಾಕಕ್ಕೆ ಶುರು ಮಾಡುವಂಥದ್ದು. ಆ ಜಾಗ ನಮ್ಗೆ ಯಾವುದು ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅಂತ ಬರುತ್ತೆ. ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅಂತ ಬರುತ್ತೆ, ಆಕ್ಟ್ 1925 ಅಂತ. ಸೊ ಆ ಒಂದು ರೂಲ್ ನ ಪ್ರಕಾರ ಆ ಜಾಗ ನನಗೆ ಸೇರ್ಬೇಕಾಗಿತ್ತು. ಹೌದು, ಅವಾಗ ನಾವ್ ಹೇಳ್ತೀವಿ ಇಲ್ಲ ಸರ್ಕಾರಿ ಶಾಲೆಗಳಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಿದ್ರು ನಿಮ್ಮ ಹಿರಿಯರು. ಹೌದಾ? ಹಂಗಿದ್ರೆ ಅದನ್ನೇನಾದ್ರು ನಿಮ್ಗೆ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಕ್ಟ್ ಆಕ್ಟ್ 1988 ಅಂಡರ್ ಅಲ್ಲಿ ಏನಾದ್ರು ಟ್ರಾನ್ಸ್ಫರ್ ಮಾಡಿದಾರ, ಅದಕ್ಕೆ ಸಂಬಂಧಪಟ್ಟಂತ ನಿಮ್ಮ ಹತ್ರ ದಾಖಲೆಗಳಿದೆ. ಈ ರೀತಿ ಕ್ವಶನ್ಸ್ ಎಲ್ಲ ರೈಸ್ ಆಗುತ್ತೆ. ಸೊ ಈ ಎರಡೂ ಇಶ್ಯೂಗಳನ್ನ ರಿಸಾಲ್ವ್ ಮಾಡಬೇಕು, ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಬಿಲ್ ನ ಪಾಸ್ ಮಾಡ್ತಾ ಇದ್ದಾರೆ. ಈ ಬಿಲ್ ಹೆಸರು ಬಂದ್ಬಿಟ್ಟು ಕರ್ನಾಟಕ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಲ್ಯಾಂಡ್ ಬಿಲ್ 2026 ಅಂತ ಹೇಳ್ಬಿಟ್ಟು. ಇದೇನ್ ಮಾಡುತ್ತೆ ಅಂತಂದ್ರೆ ಈ ರೀತಿಯಾದಂತಹ ಆಕ್ಟ್ ಗಳನ್ನ ಓವರ್ ರೈಡ್ ಮಾಡುತ್ತೆ. ನೀವು ಇಂಡಿಯನ್ ಸಕ್ಸೆಷನ್ ಆಕ್ಟ್ ಆಗ್ಲಿ ಅಥವಾ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಕ್ಟ್ ಆಗ್ಲಿ ಇಟ್ಕೊಂಡು ಬಂದು 12 ವರ್ಷ ತುಂಬಿರುವಂತಹ ಸ್ಕೂಲ್ಗಳಲ್ಲಿರುವಂತಹ ಜಾಗನ ನಮ್ದು ಅಂತ ಕ್ಲೈಮ್ ಮಾಡೋ ಹಾಗಿಲ್ಲ. ಇಫ್ ಇನ್ ಕೇಸ್ ಏನಾದ್ರು ಹಂಗೂ ನಿಮ್ಮ ಹತ್ರ ಒಂದು ಸ್ಟ್ರಾಂಗ್ ಏನಾದ್ರು ಬೇಸ್ ಇತ್ತು ಅಂತಂದ್ರೆ ಅಥವಾ ಸ್ಟ್ರಾಂಗ್ ಪ್ರೂಫ್ ಇತ್ತು ಅಂತಂದ್ರೆ ಸೊ ನೀವೇನ್ ಮಾಡ್ಬೋದು ಅಂತಂದ್ರೆ ಗ್ರೀವೆನ್ಸ್ ರಿಡ್ರೆಸಲ್ ಅಥಾರಿಟಿ ಅಂತ ಹೇಳಿ ಒಂದು ಬಾಡಿನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಸೊ ಅಲ್ಲಿ ನೀವು ವಿತ್ ಪ್ರೂಫ್ ಹೋಗ್ಬಿಟ್ಟು ಅದನ್ನ ಕ್ಲೈಮ್ ಮಾಡ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಅದ್ರ ಜೊತೆಗೆ ಅದನ್ನ ಒಂದು 30 days ಒಳಗಡೆ ವಿತ್ ಇನ್ 30 days ನೀವೇನಾದ್ರು ಫೈಲ್ ಮಾಡ್ಬಿಟ್ಟು ಅದನ್ನ ಕೇಳಿ ಅದನ್ನ ರಿಸಾಲ್ವ್ ಮಾಡ್ಕೋಬಹುದಾಗಿರುತ್ತೆ ಅಂತ ಹೇಳಿರ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು? ಮತ್ತೆ ಇನ್ನೊಂದೇನ್ ಗೊತ್ತಾ, ಇಫ್ ಇನ್ ಕೇಸ್ ಏನಾದ್ರು ಅಲ್ಲೇನಾದ್ರೂ ಆ ಒಂದು ಆಸ್ತಿ ಶಾಲೆಗೆ ಸೇರಿತ್ತು ಅಂತ ಮೂಲ ದಾಖಲೆಗಳು ಇಲ್ಲದೇ ಇದ್ರೂ ಪರವಾಗಿಲ್ಲ, ಆ ಜಾಗ ಏನಾಗುತ್ತೆ ಅಂತಂದ್ರೆ ಸರ್ಕಾರಿ ಶಾಲೆಗಳಿಗೆ ಸೇರುತ್ತೆ ಅಂತ ಈ ಬಿಲ್ ಹೇಳುತ್ತೆ. ಸೊ ಇದ್ರ ಸಂಬಂಧಪಟ್ಟಂತ ಪ್ರಶ್ನೆ ನೋಡ್ತೀವಿ ಅಂದ್ರೆ ಕರ್ನಾಟಕ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳ ಭೂಮಿ ರಕ್ಷಣೆ ಮತ್ತು ಸಕ್ರಮಗೊಳಿಸುವಿಕೆ ಮಸೂದೆ 2026ಕ್ಕೆ ಸಂಬಂಧಿಸಿದ ಈ ಕೆಳಗಿನ ಪರಿಗಣಿಸಿ. ಇದು ನೋಂದಾಯಿತ ವರ್ಗಾವಣೆ ದಾಖಲೆಗಳಿಲ್ಲದಿದ್ದರೂ ಭೂಮಿಯ ಮಾಲೀಕತ್ವವನ್ನು ಮಾನ್ಯ ಮಾಡುತ್ತದೆ. ಹೌದು, ಇದಕ್ಕೆ ಏನಾದ್ರು ರಿಜಿಸ್ಟರ್ ಆಗಿರುವಂತಹ ದಾಖಲೆಗಳಿಲ್ಲ ಅಂದ್ರೂ ಕೂಡ ಅದಕ್ಕೆ ಮಾಲೀಕತ್ವ, ಯಾವ ಮಾಲೀಕತ್ವ? ಸರ್ಕಾರಿ ಮಾಲೀಕತ್ವವನ್ನ ಮಾನ್ಯ ಮಾಡುತ್ತದೆ. ಅಂದ್ರೆ ಆ ಜಾಗ ಗೌರ್ಮೆಂಟ್ಗೆ ಸೇರಿದಾಗಿರುತ್ತೆ. ಇಂತಹ ಸಂದರ್ಭಗಳಲ್ಲಿ ಇದು ಆಸ್ತಿ ವರ್ಗಾವಣೆ ಕಾಯ್ದೆ 2082 ಮತ್ತೆ ಭಾರತೀಯ ಉತ್ತರಾಧಿಕಾರ ಕಾಯ್ದೆ 1925ರ ನಿಬಂಧನೆಗಳನ್ನು ಅತಿಕ್ರಮಿಸುತ್ತದೆ. ಸೊ ಇವೆರಡನ್ನು ನೀವು ಇಟ್ಕೊಂಡು ಪಿಟಿಷನ್ ಹಾಕಕ್ ಬರೋದಿಲ್ಲ. ಸೊ ಹಾಗಾಗಿ ಇವೆರಡನ್ನು ಕೂಡ ಇದು ಓವರ್ ರೈಡ್ ಮಾಡುತ್ತೆ. ಇದು ಸರಿಯಾಗಿದೆ. ಇದು ಕುಂದುಕೊರತೆ ಪ್ರಾಧಿಕಾರ ಮುಂದೆ ಅಂದ್ರೆ ಈಗ ಏನೊಂದು ಗ್ರೀವೆನ್ಸ್ ರಿಡ್ರೆಸಲ್ ಅಥಾರಿಟಿ ಅಂತ ಹೇಳಿದಲ್ಲ, ಸೊ ಅದ್ರ ಮುಂದೆ ನಿಮ್ಗೆ ಏನಾದ್ರು ಪ್ರೂಫ್ ಇತ್ತು, ಡೌಟ್ ಇತ್ತು ಅಂತಂದ್ರೆ ಬಂದು 90 ದಿನಗಳೊಳಗೆ ಹಕ್ಕುಗಳನ್ನು ಸಲ್ಲಿಸಲು ಅವಕಾಶ ನೀಡುತ್ತದೆ. 90 ದಿನ ಅಲ್ಲ, ವಿತ್ ಇನ್ 30 days ಬಂದು ನಿಮ್ ಕ್ಲೈಮ್ ಏನಿದೆ ಅದನ್ನ ಮಾಡ್ಬೋದಾಗಿರುತ್ತೆ, ಅಥವಾ ಏನೊಂದು ನಿಮ್ ಡೌಟ್ ಇದೆ ಕ್ಲಾರಿಫೈ ಮಾಡ್ಕೋಬಹುದಾಗಿರುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಯಾಕಂದ್ರೆ ಇದು 30 ದಿನದೊಳಗಡೆ 90 ದಿನಗಳು ಆಡಲ್ಲ. ಸೊ ಮೂರನೇ ಸ್ಟೇಟ್ಮೆಂಟ್ ತಪ್ಪಾದ್ರೆ ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಓನ್ಲಿ 5% ಆಫ್ ದ ಹೌಸ್ ಹೋಲ್ಡ್ಸ್ ರಿಸೀವ್ಸ್ mandated 100 days of employment under MG ನರೇಗಾ. ಇದನ್ನ ಹೇಳ್ತಾ ಇರೋಂಥದ್ದು ಕ್ಯಾಗ್, ಕಂಟ್ರೋಲ್ ಅಂಡ್ ಆಡಿಟ್ ಜನರಲ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಅಂದ್ರೆ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂಡರ್ ಆರ್ಟಿಕಲ್ 148 ಕಾನ್ಸ್ಟಿಟ್ಯೂಷನ್ ಇದನ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಇವ್ರು ಇವ್ರೇನ್ ಕೆಲಸ ಮಾಡ್ತಾರೆ ಕ್ಯಾಗ್ ಅಂತಂದ್ರೆ ಇವ್ರನ್ನ ಪಬ್ಲಿಕ್ ಪರ್ಸ್, ಪ್ರೊಟೆಕ್ಟರ್ ಆಫ್ ಪಬ್ಲಿಕ್ ಪರ್ಸ್ ಅಂತ ಕರಿತೀವಿ. ಅಂದ್ರೆ ನಮ್ದು ಏನೊಂದು ಟ್ಯಾಕ್ಸ್ ರೆವಿನ್ಯೂ ತಗೋತಾರೆ ಈಗ ಸರ್ಕಾರ, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡುತ್ತೆ ಅದನ್ನ ಪೋಸ್ಟ್ ಮಾರ್ಟಮ್ ವರ್ಕ್ ಮಾಡೋದು, ಅಂದ್ರೆ ಆಡಿಟ್ ಮಾಡೋಂಥ ಕೆಲಸನ ಮಾಡ್ತಾ ಇರ್ತಾರೆ. ಸೊ ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ MG ನರೇಗಾ ಒಂದಷ್ಟು ಫಂಡ್ ಬರ್ತಾ ಇರುತ್ತಲ್ವಾ, ಸೊ ಅಲೋಕೇಟ್ ಹೆಂಗಾಗಿದೆ, ವರ್ಕ್ ಇಂಪ್ಲಿಮೆಂಟೇಷನ್ ಹೆಂಗಾಗಿದೆ, ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಅಂತ
ಕರ್ನಾಟಕದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಆಡಿಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿಂದ ಎಲ್ಲಿವರೆಗೂ ಅಂತಂದ್ರೆ 2019 ರಿಂದ 24 ಏನೇನ್ ಪ್ರೋಗ್ರೆಸ್ ಆಗಿದೆ ಅಂತ ಹೇಳಿ. ಸೊ ಅವಾಗ ಇವ್ರು ನೋಟಿಸ್ ಮಾಡಿದ್ದು ಏನಂತಂದ್ರೆ ಬರೀ 5% ಹೌಸ್ ಹೋಲ್ಡ್ಸ್ ಅಂತೆ. ಅಂದ್ರೆ 100 ದಿನ ಕೆಲಸ ಮಾಡೋರಂತವ್ರು ಬರೀ 5 ಜನ ಅಂತ ಸಿಗೋದು. ಬರೀ 5 ಜನ ಅಂತ ಸಿಗೋದು 100ಕ್ಕೆ. ಸೊ ಅಂದ್ರೆ 100 days ವರ್ಕ್ ಕೊಟ್ಟೇ ಇಲ್ಲ ಇನ್ನು 95% ಜನಕ್ಕೆ ಕರ್ನಾಟಕದಲ್ಲಿ ಅಂತ ಹೇಳ್ತಿರೋ. ನೆಕ್ಸ್ಟ್ ಬಂದು ಜಾಬ್ ಕಾರ್ಡ್ಸ್ ಮಾಡಿಸ್ತಾರೆ. 48% ಅಷ್ಟೇ ಜಾಬ್ ಕಾರ್ಡ್ ಅವೈಲೇಬಲ್ ಇರುವಂತದ್ದು. ನೆಕ್ಸ್ಟ್ ಟೆಂಡರ್ ಇಲ್ಲಿಗಲ್ ಆಗಿದೆ, ಎಷ್ಟೊಂದು ವೈಲೇಷನ್ಸ್ ಆಗ್ಬಿಟ್ಟಿದೆ ಟೆಂಡರ್ಗಳು ಅಂತ ಈ ಒಂದು ಕ್ಯಾಗ್ ರಿಪೋರ್ಟ್ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಈ ಎಂಜಿನಿಯರಿಂಗ್ ವರ್ಕ್ ಅಂಡರ್ ಅಲ್ಲಿ ಕೆಲವೊಂದು ರಿಸರ್ವೇಶನ್ ಕೊಡ್ತಾರೆ, ಎಲ್ರಿಗೂ ಅವಕಾಶ ಸಿಗಬೇಕು, ಇಕ್ವಿಟಿ ಎನ್ಶೋರ್ ಮಾಡ್ಬೇಕು ಅಂತ. ಆ ರಿಸರ್ವೇಶನ್ ನಾರ್ಮ್ಸ್ ಪ್ರಾಪರ್ ಆಗಿದೆಯಾ, ಅದು ವೈಲೇಟ್ ಆಗಿದೆ ಅಂತ ಹೇಳ್ತಾ ಇದೆ. ನಂತರ ಬಂದು ಫೇಕ್ ಪೇಮೆಂಟೇ ಆಗಿಲ್ಲ, ಪೇಮೆಂಟ್ ಆಗಿದೆ ಅಂತ ಹೇಳಿ ರಿಜಿಸ್ಟರ್ ತೋರಿಸ್ತಾ ಇದೆ. ಎಷ್ಟೋ ಒಂದು ಗ್ರೀವಿಯನ್ಸ್ ಗಳು ಪೆಂಡಿಂಗ್ ಇದೆ, ಅಡ್ರೆಸ್ ಅಲ್ಲೇ ಆಗಿಲ್ಲ ಅಂತ ಹೇಳ್ತಾ ಇದೆ. ಸೊ ಹೀಗೆ ಸಾಕಷ್ಟು ಫ್ಲಾಸ್ ಗಳನ್ನ ಐಡೆಂಟಿಫೈ ಮಾಡಿ ಕ್ಯಾಗ್ ಹೇಳಿರುವಂತದ್ದು. ಸೊ ಈ ನಲ್ಲಿ ಸ್ವಲ್ಪ ನಾವು ಎಂಜಿನಿಯರ್ ನೋಡ್ಬೇಕು ಅಂತಂದ್ರೆ ರೀಸೆಂಟ್ ಆಗಿ ಅದನ್ನ ರೀನೇಮ್ ಕೂಡ ಮಾಡ್ತಾರೆ. ಏನಂತ ಮಾಡ್ತಾರೆ ಅಂದ್ರೆ ಗ್ರಾಮೀಣ್ ಅಂತಂದ್ರೆ ಗ್ಯಾರಂಟಿ ಫಾರ್ ಏನಕ್ಕೆ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಅಂತ ಹೇಳಿ ಮಾಡ್ತಾರೆ. ಗ್ರಾಮೀಣ ಅಂತ ಹೇಳಿ ರೀನೇಮ್ ಮಾಡ್ತಾರೆ. ಸೊ ಕೆಲವೊಂದು ಚೇಂಜಸ್ ಕೂಡ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ರೆ 100 days ವರ್ಕ್ ಇತ್ತು, ಈಗ 125 ದಿನಗಳ ಕಾಲ ಅದಕ್ಕೆ ಕೆಲಸ ಕೊಡ್ಬೇಕಾಗತ್ತೆ. ಫಂಡಿಂಗು ಮೇಜರ್ಲಿ ಸೆಂಟರ್ ಮಾಡ್ತಾ ಇತ್ತು, ಈಗ ಏನಂತಂದ್ರೆ ಶೇರ್ ಆಗುತ್ತೆ. 60% ಸೆಂಟರ್ ಮಾಡಿದ್ರೆ 40% ಸ್ಟೇಟ್ ಮಾಡ್ತಾ ಹೋಗುತ್ತೆ. ಸೊ ಫಂಡಿಂಗ್ ಕೂಡ ಶೇರ್ ಆಗ್ತಾ ಹೋಗುತ್ತೆ. ಆಮೇಲೆ ಏನಾಗ್ತಿತ್ತು ಅಂತಂದ್ರೆ ವರ್ಕ್ ಇಲ್ಲದೇ ಇರೋ ಟೈಮಲ್ಲಿ, ಅಗ್ರಿಕಲ್ಚರ್ ಟೈಮ್ ಇತ್ತು ಅಂತಂದಾಗ, ಸೀಸನ್ ಇದ್ದಾಗ ಯೂಶಲಿ ಏನ್ ಮಾಡ್ತಿದ್ರು, ಎಲ್ಲ ಆ ಕಡೆ ಹೋಗ್ತಾ ಇದ್ರು. ಸೊ ಇಲ್ಲಿ ವರ್ಕ್ ಪೂರ್ತಿ ಬರಕ್ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ 60 days ಪಾಸ್ ಕೂಡ ಕೊಡ್ತಾರೆ. 60 ದಿನಗಳ ಕಾಲ ನೀವು ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಬಹುದಾಗುತ್ತೆ ಸೀಸನ್ ಇದ್ದಾಗ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯ ಕೊಡುವಂಥದ್ದು. ಆಮೇಲೆ ಇದು ಹೆಂಗಿರುತ್ತೆ ಅಂತಂದ್ರೆ ನಾರ್ಮೇಟಿವ್ ಅಲೋಕೇಶನ್, ಡಿಮ್ಯಾಂಡ್ ಡ್ರಿವನ್ ಗಿಂತ ನಾರ್ಮೇಟಿವ್ ಅಲೋಕೇಶನ್. ಡಿಮ್ಯಾಂಡ್ ಅಂತಂದ್ರೆ ಮೊದಲು ಬೇಡಿಕೆಯಿಂದ ಕೆಲಸ ಕೊಡುವಂತದ್ದಾಗಿತ್ತು. ಸೊ ಈಗ ಹಂಗಲ್ಲ, ಒಂದು ಸ್ಟ್ರಕ್ಚರ್ಡ್ ವೇನಲ್ಲಿ ಕೆಲಸ ಕೊಡ್ತಾ ಹೋಗ್ತಾರೆ. ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋದ್ರ ಮೇಲೆ ಕೆಲಸ ಕೊಡ್ತಾ ಹೋಗ್ತಾರೆ, ಟ್ಯಾಂಕ್ ಕೊಡ್ತಾರೆ. ಈಗ ಸಾಕಷ್ಟು ಬದಲಾವಣೆಗಳು ಮಾಡಿದ್ದಾರೆ. ಸೊ ಈಗ ಚೇಂಜಸ್ ಆಗಿರೋದ್ರಿಂದ ಈ ವರ್ಷ ಎಕ್ಸಾಮ್ಸ್ ಗಳಿಗೆ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೋಬೇಕಾಗುತ್ತೆ. ಪ್ರಶ್ನೆ ಯಾವ ರೀತಿ ಬರುತ್ತೆ, ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್, ಗ್ರಾಮೀಣ ಮಿಷನ್ ಅಥವಾ ಎಂಜಿನಿಯರಿಂಗ್ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಎಂಜಿನಿಯರಿಂಗ್ ಬದಲಾಯಿಸುತ್ತದೆ, ಅಂದ್ರೆ ರೀನೇಮ್ ಮಾಡಿದ್ದಾರೆ. ಮತ್ತು ಪ್ರತಿ ಕುಟುಂಬಕ್ಕೆ ಉದ್ಯೋಗ ಖಾತರಿಯನ್ನು 125 ದಿನಗಳಿಗೆ ಹೆಚ್ಚಿಸಿದೆ. ಹೌದು, ಮೊದಲು 100 ದಿನ ಆಯ್ತು, ಈಗ 125 ದಿನಕ್ಕೆ ಹೆಚ್ಚಿಸಿದ್ದಾರೆ. ಇದು ಕೆಲವು ಪ್ರದೇಶಗಳಲ್ಲಿ ವಿಶೇಷವಾಗಿ ನಿಬಂಧನೆಯೊಂದಿಗೆ 60:40 ಕೇಂದ್ರ ರಾಜ್ಯ ಸಹಾಯಧನವನ್ನು ಮಾದರಿಯನ್ನು ಪರಿಶೀಲಿಸುತ್ತೆ. ಹೌದು, ಕೆಲವು ಪ್ರದೇಶಗಳಿಗೆ ಅಂತ ಬಂದಾಗ ನಾವು ಇಲ್ಲಿ ತಗೋಬೇಕಾಗುತ್ತೆ. ನಾರ್ತ್ ಈಸ್ಟ್ ಮತ್ತೆ ಹಿಮಾಲಯನು, ಅದನ್ನ ವಿಶೇಷ ಪ್ರದೇಶಗಳು ಅಂತ ಕರಿತೀವಿ. ಅಲ್ಲಿ ರೇಷಿಯೋ ಬಂದು 90:10 ಆಗಿದೆ. ಬಟ್ ಎಲ್ಲಾ ಉಳಿದಂತ ರಾಜ್ಯಗಳಿಗೆ 60:40 ಆಗಿದೆ. ಸೊ ಇವರು ವಿಶೇಷ ಪ್ರದೇಶ, ಕೆಲವು ಪ್ರದೇಶಗಳು ಅಂತ ಏನ್ ಹೇಳ್ತಾರಲ್ಲ ವಿಶೇಷವಾಗಿ, ಅದು ಒಂದು ನಾರ್ತ್ ಈಸ್ಟ್ ಮತ್ತೆ ಹಿಮಾಲಯನ್ ಸ್ಟೇಟ್ಸ್ ಆಗಿದೆ. ಅಲ್ಲಿ ಫಂಡಿಂಗ್ ಶೇರ್ ಆಗುತ್ತೆ, ಚೇಂಜ್ ಆಗುತ್ತೆ, 90:10 ಆಗುತ್ತೆ. ಬಟ್ ನಾವು ನಾರ್ಮಲ್ ಸ್ಟೇಟ್ಸ್ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂತ ಬಂದಾಗ 60:40 ಆಗುತ್ತೆ. 60:40 ಅನ್ನೋದು ನಾರ್ಮಲ್ ಆಗಿರುತ್ತೆ. ವಿಶೇಷವಾಗಿ ಅಂತ ಬಂದಾಗ 90:10 ಆಗುತ್ತೆ. ಸೊ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದು ಬೇಡಿಕೆ ಆಧಾರಿತ ಲೇಬರ್ ಬಜೆಟ್ ವ್ಯವಸ್ಥೆಯಿಂದ ನಾರ್ಮೇಟಿವ್ ಅಂದ್ರೆ ಮಾನದಂಡ ಆಧಾರಿತ ಹಂಚಿಕೆ. ಡಿಮ್ಯಾಂಡ್ ಇತ್ತು ಅಂತಂದ್ರೆ ಲೈಕ್ ಅಲ್ಲಿ ನೀಡಿತ್ತು ಅಂತಂದ್ರೆ ಹಂಚಿಕೆ ಕೊಡುವಂಥದ್ದು ಫಂಡಿಂಗ್. ಸೊ ಈ ರೀತಿ ಬದಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಕೂಡ ಕರೆಕ್ಟ್ ಆಗಿದೆ. ಆನ್ಸರ್ ಬಂದ್ಬಿಟ್ಟು 1 ಮತ್ತು 3 ಮಾತ್ರ ಆಗಿದೆ. ಇಲ್ಲಿ ಆಪ್ಷನ್ ಕರೆಕ್ಟ್ ಆಗಿ ಕೊಟ್ಟಿಲ್ಲ. 1 ಮತ್ತು 3 ಮಾತ್ರ ಸರಿಯಾಗಿದೆ. ಈ ಆರ್ಟಿಕಲ್ ಜೊತೆ ಈ ಒಂದು ಸೆಷನ್ ಮುಗಿಸೋಣ. ಮುಂದೆ ಇನ್ನೊಂದಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.